ನೆಕ್ಸ್ಟ್ ಯಾವ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಬೇಕು ಅನ್ನೋದು ಅನಿಸ್ತಾ ಇದೆ ನಿಮಗೆ? ನಂಗೆ ಆ ಥರ ಏನಿಲ್ಲ, ಪ್ರೊಡಕ್ಷನ್, ಹೀರೋ, ಡೈರೆಕ್ಟರ್ ಆ ಥರ ಏನಿಲ್ಲ. ಎಲ್ಲ ಬೆಸ್ಟ್ ಆಫ್ ದ ಬೆಸ್ಟ್ ಜೊತೆ ನಾನು ಕೆಲಸ ಮಾಡಬೇಕು. ಒಳ್ಳೆ ಸಬ್ಜೆಕ್ಟ್ಸ್ ಪಾರ್ಟ್ ಇರಬೇಕು, ಮೂವೀಸ್ ಪಾರ್ಟ್ ಇರಬೇಕು. ಅದೇ ನಂದು ಒಂದು ಆಸೆ. ಎಸ್. ಈಗ ರಾಮು ಸರ್ ಅವರ ಆಸೆನೂ ನಿಮ್ಗೆ ಆರ್ಟಿಸ್ಟ್ ಆಗಬೇಕು ಅನ್ನೋದಿತ್ತ, ಅಥವಾ ಬೇರೆ ಏನಾಗಬೇಕು ನನ್ನ ಮಗಳು ಅನ್ನೋದಿತ್ತು? ಅವ್ರಿಗೇನು ಆ ಥರ ಒಂದು ಪರ್ಟಿಕ್ಯುಲರ್ ಆಸೆ ಇದ್ದಿಲ್ಲ. ಅವಳು ಏನಾಗಬೇಕು ಅದು ಆಗ್ತಲೇ, ಅದಾಗಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತಲೇ ಅವ್ರದ್ದು ಒಂದು ಉದ್ದೇಶ. ಸೊ ಅವ್ರದ್ದು ಏನೂ ಆ ಥರ ಏನಿದ್ದಿಲ್ಲ ಆ ಥರ. ಈ ಲೈಕ್ ಇವಾಗ ಲಾಂಚ್ ಆಗಿದ್ರೆ ಹೀರೋಯಿನ್ ಆಗಿ ನಿಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ, ಸರ್ ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋರು ಅಂತ ನಿಮ್ಗೆ ಅನಿಸುತ್ತೆ? ಇಲ್ಲ, ಅವ್ರಿಗಂದರೆ ಅವ್ರ ಆಶೀರ್ವಾದದಿಂದನೇ ನನಗೆ ಈ ಮೂವಿ ಸಿಕ್ಕಿದೆ. ನಾನಿಲ್ಲಿದ್ದೀನಿ, ನನಗೆ ಈ ಲೈಫ್ ಸಿಕ್ಕಿದೆ. ಸೊ ನನಗೆ ಗೊತ್ತು ಅವ್ರು ತುಂಬಾ ಖುಷಿ ಪಡ್ತಾಯಿದ್ರು. ನನ್ನ ಜೊತೆ ಇದ್ದಾರೆ, ಖುಷಿ ಪಡ್ತಾಯಿದ್ದಾರೆ ಅಂತಲೇ ನನಗೆ ಅನಿಸುತ್ತೆ ಅಲ್ಲಿ. ದರ್ಶನ್ ಸರ್ ಜೊತೆ ಫಸ್ಟ್ ಮೂವಿ ಮಾಡಿ ಅವರಿಂದ ಕಲ್ತಿದ್ದು ಏನು? ನೀವು ಒಂದು ವಿಷಯ ನಾನು ತೊಗೊಳ್ತೀನಿ, ಲೈಕ್ ಆ್ಯಸ್ ಎ ಆರ್ಟಿಸ್ಟ್ ಲೈಕ್ ಕಲಿತಾ ಹೋಗ್ತೀವಿ. ಇವಾಗ ನಾವು ನಿಮ್ಮ ಇಂಟರ್ವ್ಯೂ ಮಾಡ್ತೀನಿ ಅಂದರೆ ಲೈಕ್ ನಿಮ್ಮಿಂದ ನಾವೇನಾದರೂ ಕಲಿತೀವಿ, ಆ ಥರ ದರ್ಶನ್ ಸರಿಂದ ನೀವು ಕಲ್ತಿದ್ದೇನು? ಐ ಥಿಂಕ್ ಅವರಿಂದ ಮೇನ್ಲಿ ಏನಂದರೆ, ಅವರು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿ ಕೂಡ ಅವರು ಗ್ರೌಂಡೆಡ್ ಆಗಿರ್ತಾರೆ. ಅವ್ರಿಗೆ ಅವ್ರ ರಿಯಾಲಿಟಿ ಗೊತ್ತು. ಅವ್ರು ಫೇಸ್ ಮಾಡೋ ಕಾಂಪಿಟಿಷನು ಅವ್ರಿಗೆ ಒಂದು ಅವೇರ್ನೆಸ್ ಇದೆ. ಅಭಿಮಾನಿಗಳು ಕೊಡ್ತಾ ಇರೋ, ಅವ್ರು ಕಂಟಿನ್ಯೂಸ್ ಆಗಿ ಕೊಡ್ತಾ ಇರೋ ಆ ಪ್ರೀತಿ ಅವ್ರಿಗೆ ತುಂಬ ಅವೇರ್ನೆಸ್ ಇದೆ. ಅವರು ಒಂದು ಜವಾಬ್ದಾರಿ ಅವ್ರು ತೊಗೊಳ್ತಾರೆ, ಎಲ್ಲರನ್ನೂ ಖುಷಿ ಮಾಡಬೇಕು ಅಂತ. ಆ ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿ ಅಂದರೆ ಥಿಯೇಟರ್ಸ್ಗೆ ತರ್ತಾ ಇದ್ದೀವಿ ಅಂದರೆ ಅದರಲ್ಲಿ ಒಂದು ಇಂಪಾರ್ಟೆನ್ಸ್ ಇರಬೇಕು, ಅಭಿಮಾನಿಗಳಿಗೆ ಇಷ್ಟ ಆಗಬೇಕು. ಸೊ ಅವ್ರು ತುಂಬ ಡೆಡಿಕೇಟೆಡ್ ಆಗಿ, ತುಂಬ ಸೀರಿಯಸ್ ಆಗಿ ತೊಗೊಳ್ತಾರೆ ಅವ್ರ ಕೆಲಸನ. ಬಟ್ ಅದು ಸೇಮ್ ಜೊತೆ ಅವರು ತುಂಬ ಈಸಾಗಿ, ಗ್ರೌಂಡೆಡ್ ಆಗಿ, ಚಿಲ್ ಆಗಿರ್ತಾರೆ. ತುಂಬ ಕಲ್ತಿದ್ದೀನಿ ರೀ ಅವ್ರಿಗೆ, ಒನ್ ಥಿಂಗ್ ಆ ಥರ ಏನಿಲ್ಲ.